ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮಂಗಳೂರು ಸ್ಟೈಲಲ್ಲಿ ಬನ್ಸ್ ಮಾಡಲಿಕ್ಕೆ ಮೈಸೂರು ಬಾಳೆಹಣ್ಣು ಒಂದು 2 ತಗೊಂಡಿದ್ದೇನೆ, ಹಣ್ಣಾಗಿರೋದು. ಅದನ್ನು ಆ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಕಟ್ ಮಾಡಿಕೊಂಡು ರುಬ್ಬಿ ಅದಕ್ಕೆ ಮೊಸರು, ಒಂದು ಸ್ವಲ್ಪ ಮೊಸರು, ಅನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅನಂತರ 1 ಟೀ ಸ್ಪೂನಲ್ಲಿ ಜೀರಿಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಸ್ವಲ್ಪ ಅಡುಗೆ ಸೋಡಾ, ಅನಂತರ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ಅನಂತರ ಮೈದಾ ಹಿಟ್ಟು ಆ ಬಾಳೆಹಣ್ಣು ಗ್ರೈಂಡ್ ಮಾಡಿದ್ದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು, ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಲಿಕ್ಕೆ ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪ ಹಾಕಿ ನೋಡಿ ಹಾಕ್ಕೊಳ್ಬೇಕು. ಅನಂತರ ಇಷ್ಟು ಈ ಹದಕ್ಕೆ ಗಟ್ಟಿ ಮಾಡಿಕೊಳ್ಬೇಕು. ಒಂದು 6 ಅವರ್ ಆ ಥರ ಇಟ್ಕೊಳ್ಬೇಕು. ಅನಂತರ ಇಷ್ಟು ದಪ್ಪಗೆ ಲಟ್ಟಿಸಬೇಕು. ಅಂದರೆ ಚಪಾತಿಗೆ ಲಟ್ಟಿಸುವ ಹಾಗೆ ಅಲ್ಲ, ಸ್ವಲ್ಪ ದಪ್ಪ ಬೇಕು. ಅಂದರೆ ಒಳಗಡೆ ಉಬ್ಬಿ ಬರಬೇಕಲ್ಲ, ಹಾಗೆ ಲಟ್ಟಿಸಿ ತೆಂಗಿನೆಣ್ಣೆ ಬಿಸಿ ಇಟ್ಕೊಳ್ಬೇಕು. ಬಿಸಿ ಆದ ನಂತರ ಒಂದೊಂದು ಬಿಟ್ಕೊಳ್ಬೇಕು. ಅನಂತರ ಮೇಲೆಯಿಂದ ಸ್ಪೂನ್ ಹಾಕ್ಬೋದು ಹೀಗೆ, ಇಲ್ಲದ್ರೆ ಅದೇ ತನ್ನಷ್ಟಕ್ಕೆ ತಾನೇ ಅದೇ ಉಬ್ಬಿ ಬರ್ತದೆ. ಮೇಲೆ ಕೆಳಗೆ 2 ಕಡೆ ಫ್ರೈ ಮಾಡಿಕೊಳ್ಬೇಕು. ಅನಂತರ ಈ ಥರ ಬರ್ತದೆ. ಇದೀಗ ಉಬ್ಬಿ ಬಂದಿದೆ, ತುಂಬ ಒಳ್ಳೆಯದಾಗ್ತದೆ. ಈ ಥರ ಬಂದರೆ ಸಾಕು, ಇನ್ನು ತೆಗಿಬೋದು. ನೋಡಿ, ಬನ್ಸ್ ರೆಡಿ ಆಯಿತು. ಮಂಗಳೂರು ಸ್ಟೈಲ್ ಬನ್ಸ್ ತುಂಬ ಒಳ್ಳೆಯದಾಗ್ತದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೀವು ಕೂಡ ಟ್ರೈ ಮಾಡಿ.